ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇಂದು. ಈ ಹಿನ್ನೆಲೆಯಲ್ಲಿ ಅಣ್ಣಾವರ ಸಮಾಧಿಗೆ ದೊಡ್ಡಮನೆ ಕುಟುಂಬ ಪೂಜೆಯನ್ನು ಸಲ್ಲಿಸಿದೆ. ನಟ ರಾಘವೇಂದ್ರ ರಾಜ್ಕುಮಾರ್ ದಂಪತಿ ರಾಜ್ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದು, ನೂರಾರು ಅಭಿಮಾನಿಗಳು ರಾಜ್ ಸಮಾಧಿಗೆ ನಮಿಸಿದ್ದಾರೆ. ಗೋಕಾಕ್ ಚಳುವಳಿಯಲ್ಲೂ ಕೂಡ ಭಾಗಿಯಾಗೋದ್ರ ಮೂಲಕ ಹುಟ್ಟು ಕನ್ನಡ ಹೋರಾಟಗಾರ ಅಂತ ಇಡೀ ಕರ್ನಾಟಕ. ಇನ್ನು ಮಹಾಲಕ್ಷ್ಮಿ ಲೇಔಟ್ನ ಎಂಎಲ್ಎ ಗೋಪಾಲಯ್ಯ ಹಾಗೆ ಪ್ರತಿ ಬಾರಿಯಂತೆಯೂ ಈ ಬಾರಿಯೂ ಕೂಡ ಅಣ್ಣಾವರನ್ನ ನೆನೆಯುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಮಹಾಲಕ್ಷ್ಮಿ ಲೇಔಟ್ನ ಸುಮಾರು 29 ಕಡೆ ಹಲವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. 97ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಅಣ್ಣಾವರಿಗೆ. ಈ ಹಿನ್ನೆಲೆಯಲ್ಲಿ ಸಮಾಧಿಗೆ ದೊಡ್ಡಮನೆ ಕುಟುಂಬ ತೆರಳಿ ಪೂಜೆಯನ್ನು ಸಲ್ಲಿಸಿದೆ. ನಟ ರಾಘವೇಂದ್ರ ರಾಜ್ಕುಮಾರ್ ದಂಪತಿ ಸಮೇತರಾಗಿ ತೆರಳಿ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಅಭಿಮಾನಿಗಳು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಏನಿಲ್ಲ, ಅಣ್ಣವರು ಅಂದರೆ ನಮಗೊಂಥರ ಕರುಳು ಸಂಬಂಧಿ. ಅವರು ಕನ್ನಡದ ಕಣ್ಣೀರು, ಕನ್ನಡದ ಆನಂದ ಬಾಷ್ಪ, ಕನ್ನಡದ ಆಸ್ತಿ, ಕನ್ನಡದ ಕ್ಷಾತ್ರ, ಕನ್ನಡದ ತೇಜಸ್ಸು. ಕನ್ನಡದ ಸಂಬಂಧ ಏನೇನು ಬರುತ್ತೆ ಎಲ್ಲ ಅಣ್ಣವರೇ. 200 ಕಿಲೋಮೀಟ್ರಿಂದ ಬಂದಿದ್ದೀವಿ ಅಣ್ಣವರ ಪೂಜೆ ಮಾಡಬೇಕು ಅಂತ. ಅದೇ ಸಂತೋಷ. ಅವ್ರ ಜೋಡಿ ಅಣ್ಣವರು ಅಂದರೆ ಮೊದಲು ನೆನಪಾಗೋದೆ ನನಗೆ ಅವ್ರ ಸರಳತೆ. ಅವರಿದ್ದಂಥ ಜನಪ್ರಿಯತೆಗೆ ಹೇಗೆಲ್ಲ ಆಡಂಬರದಿಂದ ಇರ್ಬೋದಾಗಿತ್ತು. ಅವರು ಆ ರೀತಿ ಮಾಡಲಿಲ್ಲ. ಜನಪ್ರಿಯತೆ ಹೆಚ್ಚಾದಂತೆ ಸರಳತೆ ಕೂಡ ಹೆಚ್ಚಾಗ್ತಾ ಹೋಯ್ತು. ಯಾವುದೇ ಒಂದು ಸಮಾರಂಭಕ್ಕೆ ಹೋದ್ರು, ಎಲ್ಲೇ ಒಂದು ಶುಭ ಕಾರ್ಯಕ್ಕೆ ಹೋದ್ರು, ಒಂದು ಬಿಳಿ ಅಂಗಿ, ಒಂದು ಬಿಳಿ ಪಂಚೆ ಅಷ್ಟೇ. ಯಾವುದೇ ಒಂದು ಕಣ್ಣಲ್ಲಿ ನೀರು ಬರ್ತದೆ. ನಾನು ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ. ನನಗೆ ದಾರಿ ದೀಪ ತೋರಿಸಿದ್ದಾರೆ. ಅವರು ನಮಗೆ ಸಂಬಂಧ ಆಗಿದೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ರಾಘವೇಂದ್ರ ಸ್ವಾಮಿಗಳ ರಿಲೇಷನ್ನವ್ರ ಮನೆಗೆ ಅವರು ಮೆಡ್ರಾಸಿಂದ ಬಂದು ಇಲ್ಲಿ ಇಳ್ಕೊಳ್ತಾಯಿದ್ರು. ನನಗೆ ಆವಾಗ 13 ವರ್ಷ, 1964ನೇ ಇಸ್ವಿಯಿಂದ ನಾನು ಹೇಳ್ತಾ ಇರೋದು. ಇವಾಗ 76 ವರ್ಷ ನನಗೆ.